ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲ ಸ್ವಾಗತ. ಸೊ ನಾನೀಗ ಬಂದಿರೋವಂಥದ್ದು BTM ಲೇಔಟ್ಗೆ. BTM ಲೇಔಟಲ್ಲಿ ಉತ್ತರ ಕರ್ನಾಟಕದ ಊಟ ಸ್ಪೆಷಲ್ಗೆ ನಾವು ಬಂದಿದ್ದೀವಿ. ಅಂದರೆ ಅದ ಹೆಸರು ಬಸವ ಖಾನಾವಳಿ ಅಂತ. ಸೊ ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಶಿವಕುಮಾರ್ ಅಂತೇಳಿ. ಶಿವಕುಮಾರ್, ಓಕೆ. ಯಾವಾಗ ಶುರು ಮಾಡಿದ್ದು ಸರ್ ಇದು? ಉತ್ತರ ಇದು 9 ವರ್ಷ ಆಯ್ತು ಸರ್. ಓಕೆ. ಇವಾಗ 10ನೇ ವರ್ಷ ರನ್ನಿಂಗ್ ಇದೆ. ಓಕೆ. ಸೊ ಬಸವ ಖಾನಾವಳಿ ಇದು ಒಂಥರ ಬ್ರ್ಯಾಂಡ್ ಥರ ಆಗ್ಬಿಟ್ಟಿದೆ ನಾರ್ತ್ ಕರ್ನಾಟಕ ಫುಡ್ಗೆ. ಸೊ ನೀವು ಇಷ್ಟಪಡ್ತಾ ಇದ್ದಾರೆ. ಹಾಂ. ಓಕೆ. ನಿಮ್ಮಲ್ಲಿ ಏನೇನು ಸಿಗುತ್ತೆ ಸರ್ ಬಸವ ಖಾನಾವಳಿಯಲ್ಲಿ? ನಮ್ಮಲ್ಲಿ ಜೋಳದ ರೊಟ್ಟಿ ಇದೆ, ಚಪಾತಿ ಇದೆ, ಅಕ್ಕಿ ರೊಟ್ಟಿ ಇದೆ, ರಾಗಿ ರೊಟ್ಟಿ ಇದೆ, ಒಬ್ಬಟ್ಟು ಸಿಗುತ್ತೆ. 3 ಥರ ಪಲ್ಯ ಬರುತ್ತೆ. ಏನೇನು ಥರ ಪಲ್ಯ ಸರ್? ನಾರ್ಮಲ್ ಸರ್ ದಿನಾಲು ಕಾಳು ಇರುತ್ತೆ, ಬದನೆಕಾಯಿ 2 ರೆಗ್ಯುಲರ್ ಆಗಿರುತ್ತೆ, ಇನ್ನೊಂದು ತರಕಾರಿ ಪಲ್ಯ. ಬದನೆಕಾಯಿ ಅಂದರೆ ಎಣ್ಣೆಗಾಯಿ? ಎಣ್ಣೆಗಾಯಿ. ಓಕೆ. ಓಕೆ. ಆಮೇಲೆ ಮಾಮೂಲಿ ಅನ್ನ, ರೈಸು, ಸಾಂಬಾರು, ರಸಮು ಎಲ್ಲ ಇರುತ್ತೆ. ಚಪಾತಿ ಸಿಗುತ್ತೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಓಕೆ, ಜೋಳದ ರೊಟ್ಟಿ, ಹೋಳಿಗೆ. ನಿಮ್ಮಲ್ಲಿ ಸ್ಪೆಷಲ್ ಮೀಲ್ಸ್ ಮತ್ತೆ ರೆಗ್ಯುಲರ್ ಮೀಲ್ಸ್ ಈ ತರ ಇದೆಯಾ? ಸ್ಪೆಷಲ್ ವಿತ್ ರೆಗ್ಯುಲರ್ ಇದೆ. ಓಕೆ. ಸ್ಪೆಷಲ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಸರ್? ಸ್ಪೆಷಲ್ ಅಂದ್ರೆ ನಿಮ್ಗೆ 3 ರೊಟ್ಟಿ, 3 ಥರ ಪಲ್ಯ, ಮಜ್ಜಿಗೆ, ಸ್ವೀಟು, ಸಲಾಡು, ಓಕೆ, ಮತ್ತೆ ಅನ್ನ, ಸಾಂಬಾರು, ರಸಮ್ ಎಲ್ಲ ಬರುತ್ತೆ. ರೆಗ್ಯುಲರ್ ಅಂದ್ರೆ 2 ರೊಟ್ಟಿ, 2 ಥರ ಪಲ್ಯ, ರೈಸು, ಸಾಂಬಾರು ಬರುತ್ತೆ. ಓಕೆ. ಮಜ್ಜಿಗೆ ಕೂಡ ಬರುತ್ತೆ ಜೊತೆಗೆ? ರೆಗ್ಯುಲರ್ ಅಲ್ಲಿ ಬರಲ್ಲ, ಸ್ಪೆಷಲಲ್ಲಿ ಮಜ್ಜಿಗೆ ಬರುತ್ತೆ. ಓಕೆ. ಸೊ ನೀವೆಲ್ಲ ಮಾಡೋ ಇದು ಐಟಮ್ಸ್ ಎಲ್ಲ ತರೋದೆಲ್ಲ ಊರಿಂದನಾ ಅಥವಾ? ಊರಿಂದಾನೆ ಸರ್, ಎಲ್ಲ ಊರಿಂದಾನೆ ತರ್ತೀವಿ. ಹಿಟ್ ಅದು ಎಲ್ಲ ಅಲ್ಲೇ ಬೀಸ್ಕೊಂಡು ಬರೋದು. ಓ ಹೌದಾ? ಇಲ್ಲೇನು ತಗೊಳ್ಳಲ್ಲ? ಇಲ್ಲಿ ಏನಿಲ್ಲ, ಅಲ್ಲಿಂದಾನೆ ತರ್ಸೋದು. ಓಕೆ. ಎಷ್ಟು ಸರ್ ಒಂದು ಊಟ ಎಷ್ಟು ಸರ್? ಸರ್ ಒಂದು ಊಟ ನಿಮ್ಗೆ ನಾರ್ಮಲ್ ಬಂದೆ 80 ರೂಪಾಯಿ ಆಗುತ್ತೆ, ಸ್ಪೆಷಲ್ ಬಂದೆ 130 ರೂಪಾಯಿ ಆಗುತ್ತೆ. ನಿಮ್ಮ ಹೋಟೆಲ್ ಟೈಮಿಂಗ್ಸ್ ಏನಿದೆ? ಮಾರ್ನಿಂಗ್ ಟೈಮ್ 11:30 4 ಗಂಟೆವರೆಗೂ. ಓಕೆ. ಸಾಯಂಕಾಲ 7ರಿಂದ 10:30ವರೆಗೂ. ಎವ್ರಿ ಮಂಡೇ ಈವ್ನಿಂಗ್ ಹಾಲಿಡೇ ಇರುತ್ತೆ. ಓಕೆ. ಅಡ್ರೆಸ್, ಲೊಕೇಶನ್ ಹೇಳ್ಬಿಡಿ ಸರ್ ಒಂದು. ಸರ್ ನಂಬರ್ 402 23rd ಕ್ರಾಸ್, 3rd ಕ್ರಾಸ್, BTM ಸೆಕೆಂಡ್ ಸ್ಟೇಜ್, ಬ್ಯಾಂಗ್ಳೂರ್ 560076. ಓಕೆ. ಅಂದರೆ ಆ ಉಡುಪಿ ಗಾರ್ಡನ್ ಹೋಟೆಲಿಂದ ಹಿಂಗೆ ಪಕ್ಕದಲ್ಲಿ ಬಂದರೆ ಆ ಗ್ರೌಂಡ್ ಇದೆ, ಆ ಗ್ರೌಂಡಿಂದ ಬಂದರೆ ಸ್ಟ್ರೈಟಾಗಿ ಬಂದರೆ ಇಲ್ಲಿಗೆ ಬರ್ತೀವಿ. ಓಕೆ. ಅದೊಂದು ಲೊಕೇಶನ್. ಓಕೆ. ನಾನು ನಿಮ್ಮ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯಾರಿಗೆ ಬೇಕೋ ಅವರು ಚೆಕ್ ಮಾಡ್ಕೋಬೋದು ಅವರು.
ಸೊ ಇವತ್ತು ಏನೇನು ಮಾಡಿದ್ದೀರಾ ಸರ್? ಸರ್ ಇವತ್ತು ನಾನು ಬಿಳಿ ಅಲಸಂದೆ ತೋರಿಸ್ಬಿಡ್ತೀರಾ? ಕಾಳು ಸರಿ, ಇದು ಬಿಳಿ ಅಲಸಂದೆ ಕಾಳು. ಬಿಳಿ ಅಲಸಂದೆ ಕಾಳು. ಆಮೇಲೆ ಇದು ಬೀನ್ಸ್ 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 ಪಲ್ಯ. ಓಕೆ ಓಕೆ. ಇದು ಬಂದು ಎಣ್ಣೆಗಾಯಿ ಪೇಸ್ಟ್. ಎಣ್ಣೆಗಾಯಿ. ಓಕೆ. ಬದನೆಕಾಯಿದು. ಈ ಬದನೆಕಾಯಿ ಎಲ್ಲ ಇಲ್ಲಿ ತೊಗೊಳೋದ ಅದನ್ನು ಊರಿಂದ? ಇದು ಇಲ್ಲೇ ತರ್ತೀವಿ. ಬದನೆಕಾಯಿ ಇಲ್ಲೇ ತೊಗೊಳೋದು. ಓಕೆ. ತರಕಾರಿ. ಇದು ಸಾಂಬಾರು. ಸಾಂಬಾರು. ಓಕೆ. ಬೇಳೆ ಸಾರು. ಓಕೆ. ಒಂದೊಂದು ಡೈಲಿ ಜೀರಾ ರೈಸ್ ಇರುತ್ತೆ, ಚಿತ್ರಾನ್ನ ಇರುತ್ತೆ, ಪಲಾವ್ ಇರುತ್ತೆ. ಇದು ಸ್ವಲ್ಪ ಕೊಡ್ತೀರಾ ನೀವು ಊಟ ಟೈಮಲ್ಲಿ? ಊಟಕ್ಕೆ ಕೊಡ್ತೇವೆ ಯಾರಿಗೆ ಹೌದು. ಬೇಕಾದ್ರೂ. ಮಜ್ಜಿಗೆ, ಮಜ್ಜಿಗೆ, ಮಸಾಲ ಮಜ್ಜಿಗೆ. ಹಾಂ, ಓಕೆ. ಮೊಸರು. ಅದು ಮೊಸರು. ಸರ್ ಇದು ಕೆಂಪು ಚಟ್ನಿ. ಓಕೆ. ನಮ್ಮ ಕಡೆ ತಿಂತಾರೆ ಇದೆಲ್ಲ. ಹೌದಾ? ರೊಟ್ಟಿ ಜೊತೆ ಅಂದರೆ ತುಂಬ ಇಷ್ಟಪಡ್ತಾರೆ ಅಂತನಾ? ಇಷ್ಟಪಡ್ತಾರೆ. ಓಕೆ ಓಕೆ. ಆಮೇಲೆ ಇದು ಚಟ್ನಿ ಪುಡಿ, ಚಟ್ನಿ ಪುಡಿ, ಶೇಂಗಾ ಹಿಂಡಿ ಅಂತಾರೆ ಹಾಂ ಹಾಂ. ನಮ್ಮ ಕಡೆ. ಓಕೆ. ಇದು ರಾಗಿ ರೊಟ್ಟಿನಾ? ಓಕೆ. ಇದು ಅಕ್ಕಿ ರೊಟ್ಟಿ. ಇದು ಅಕ್ಕಿ ರೊಟ್ಟಿ. ಓಕೆ. ನಾನು ಮೀನ್ಸ್ ತಗೊಂಡಿದ್ದೀನಿ. ಯಾವಾಗ ಬರ್ತೀನಿ ರೆಗ್ಯುಲರ್ ಊಟ ನಿಯರ್ ಬೈ ಇಲ್ಲೇ ಮನೆ. ಸೊ ಇಲ್ಲಿಂದ ಉಪ್ಪಿಟ್ಟು ಫಸ್ಟ್ ಟೈಮ್ ಮಾಡ್ತಾರೆ. ಸೊ ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಪಲ್ಯ ಎಲ್ಲ ಥರದ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ರೊಟ್ಟಿ ಎಲ್ಲ ಸ್ಪೆಷಲ್ ಆಗಿ. ನಾನು ಮೀನ್ಸ್ ತಗೊಳ್ತೀನಿ, ಒಂದು ಆ್ಯಕ್ಚುಲಿ ಸೈಡ್ ಮೀನ್ಸ್ ಎಲ್ಲ ಮಾಡ್ತೀನಿ. ರೆಗ್ಯುಲರ್ ಬರ್ತೀನಿ. ತುಂಬ ರೈಸು ಸಾಂಬಾರು ಎಲ್ಲ ಪ್ರತಿಯೊಂದು ಚೆನ್ನಾಗಿರುತ್ತೆ.